ಬಿಜೆಪಿಯ ಹಿರಿಯ ನಾಯಕ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನವನ್ನ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ. ಬಿಜೆಪಿಯ ಭೀಷ್ಮ ಎಲ್.ಕೆ. ಅಡ್ವಾಣಿ ಅವರಿಗೆ ದೇಶದ ಪರಮೋಚ್ಚ ಗೌರವವಾದಂತಹ ಭಾರತ ರತ್ನವನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಇದನ್ನ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ನ ಮೂಲಕ ಈ ಸಂತೋಷವನ್ನು ಹಂಚಿಕೊಂಡಿದ್ದಾರೆ. ನನಗೆ ತುಂಬಾ ಸಂತೋಷವಾಗಿದೆ. ನಾನು ಕೂಡ ಅವರೊಂದಿಗೆ ಮಾತನಾಡಿ ಈ ಗೌರವಕ್ಕೆ ಪಾತ್ರರಾಗಿರೋದಕ್ಕೆ ಅಭಿನಂದಿಸಿದ್ದೇನೆ ಅಂತ ಹೇಳಿದ್ದಾರೆ. ಈಗ ಬಿಜೆಪಿ ವಕ್ತಾರರಾದಂತಹ ಗೋ ಮಧುಸೂದನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮಧುಸೂದನ್ ಅವರೇ. ನಮಸ್ಕಾರ. ಹಿರಿಯ ಮುತ್ಸದ್ದಿ ಅವರಿಗೆ ಭಾರತ ರತ್ನ ಘೋಷಣೆಯನ್ನ ಮಾಡಿದೆ ಕೇಂದ್ರ ಸರ್ಕಾರ. ಏನ್ ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ? ಸಂಸ್ಕೃತದಲ್ಲಿ ಒಂದ್ ಮಾತು ಹೇಳ್ತಾರೆ, ರೋಮಹರ್ಷ ಅಂತ ಹೇಳಿ. ಅಂದ್ರೆ ಹರ್ಷದಿಂದ, ಸಂತೋಷದಿಂದ ಕೂದಲುಗಳು ಎದ್ದು ನಿಲ್ತವೆ ಅಂತ ಹೇಳಿ. ಆ ರೀತಿ ನನಗೆ ಇವತ್ತು ಸಂತೋಷ ಆಗಿದೆ. ಅಡ್ವಾಣಿಯವರು ಕರಾಚಿಯಲ್ಲಿ ಹುಟ್ಟಿದಂತಹವರು, ಅವತ್ತಿನ ಅಖಂಡ ಭಾರತದಲ್ಲಿ, ಅವಿಭಜಿತ ಭಾರತದ ಕರಾಚಿಯಲ್ಲಿ ಹುಟ್ಟಿದಂತಹವರು. ಆ ನಂತರದಲ್ಲಿ ಅವರ ಫ್ಯಾಮಿಲಿ ಪಾರ್ಟಿಷನ್ ಆದ್ಮೇಲೆ ಇಲ್ಲಿ ಶಿಫ್ಟ್ ಆಗುತ್ತೆ. ಅವರು ಬಹಳ ವರ್ಷಗಳ ಕಾಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾಗಿದ್ದಂಥವ್ರು. ಆಮೇಲೆ ಅವರು ಮದುವೆಯಾಗಿ ಅವರು ತಮ್ಮ ಒಂದು ವೃತ್ತಿಯನ್ನ ಪ್ರಾರಂಭ ಮಾಡ್ತಾರೆ. ಹಿ ವಾಸ್ ಆಲ್ಸೋ ಎ ಜರ್ನಲಿಸ್ಟ್, ಯು ಮಸ್ಟ್ ನೋ. ಅವರು ಜರ್ನಲಿಸ್ಟ್ ಆಗಿದ್ದಂಥವ್ರು. ಆ ನಂತರದಲ್ಲಿ ಜನಸಂಘವನ್ನ ಕಟ್ಟಿ ಬೆಳೆಸೋದ್ರಲ್ಲಿ ಬಹಳ ದೊಡ್ಡ ಪಾತ್ರವನ್ನ ವಹಿಸಿದಂತವ್ರು. ನಾನಾಜಿ ದೇಶ್ಮುಖ್ ಇರ್ಬೋದು, ಅಥವಾ ನಮ್ಮ ಸುಂದರ್ ಸಿಂಗ್ ಭಂಡಾರಿ ಅವರಿರ್ಬೋದು, ದೀನ್ ದಯಾಳ್ ಉಪಾಧ್ಯಾಯರಿರ್ಬೋದು, ಇವರೆಲ್ಲರ ಜೊತೆಗಾರರಾಗಿ ಇವರೆಲ್ಲರಿಗೆ ಸಹಕಾರಿಯಾಗಿ ಕೆಲಸ ಮಾಡಿದಂತವ್ರು. ಬಹಳ ದೊಡ್ಡ ಪದವಿಯನ್ನ ಅವರು ಬಿಜೆಪಿಯಲ್ಲಿ, ಬಹಳ ದೊಡ್ಡ ಗೌರವವನ್ನ ಬಿಜೆಪಿಯಲ್ಲಿ ಕಂಡಂತಹವರು. ಆದ್ರೆ ಯಾವತ್ತೂ ಸಹ ಅವರಿಗಿಂತ ಹಿರಿಯರಾದಂತ ಅಟಲ್ಜಿ ಅವರ ಬಗ್ಗೆ ಒಂದೇ ಒಂದು ಚಿಕ್ಕ ಭಿನ್ನಾಭಿಪ್ರಾಯವನ್ನು ಹೊಂದಿರಲಿಲ್ಲ ಅವರು. ಅನೇಕ ಜನ ಅನೇಕ ಕಥೆಗಳನ್ನ ಹೇಳಿದ್ರು. ಅಟಲ್ಜಿ ಇದೆ ಒಂದ್ ಗುಂಪು, ಅಡ್ವಾಣಿ ಇದೆ ಒಂದ್ ಗುಂಪು, ಆ ತರದ್ ಯಾವತ್ತೂ ಇರ್ಲಿಲ್ಲ. ಮುಂಬೈ ಅಧಿವೇಶನ ನೆನಪಿದೆ ನನಗೆ. ಅಡ್ವಾಣಿ ಅವರು ಅವಾಗ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ರು. ಮುಂದೆ ಯಾರು ಪ್ರಧಾನಿ ಅಭ್ಯರ್ಥಿ ಆಗಬೇಕು ಅಂತನ್ನುವಂತ ಚರ್ಚೆ ಬಂದಾಗ ನ್ಯಾಚುರಲಿ ಅಟಲ್ಜಿ ಅಂತಂದ್ರು ಅವರು. ಸ್ವಾಭಾವಿಕವಾಗಿ ಅಟಲ್ಜಿ ಅವರೇ ನಮ್ಮ ಪ್ರಧಾನಮಂತ್ರಿ ಅಂತ ಹೇಳಿದ್ರು. ಅಂದ್ರೆ ಇಷ್ಟು ದೊಡ್ಡ ಗುಣ, ಯಾವತ್ತೂ ಸಹ ಸಂಕುಚಿತವಾದಂತ ಮನೋಭಾವ ಇಟ್ಕೊಳ್ಳದೆ ಇದ್ದಂತ ವ್ಯಕ್ತಿ. ನನ್ನ ಜೀವನದ ಸೌಭಾಗ್ಯ ಏನಂತಂದ್ರೆ ಇಂಥ ಮೇರು ಸದೃಶ ವ್ಯಕ್ತಿತ್ವದ ಅಡ್ವಾಣಿ ಅವರ ಭಾಷಣವನ್ನ ಅನೇಕ ಬಾರಿ ಕನ್ನಡಕ್ಕೆ ಅನುವಾದ ಮಾಡಿದ್ದೇನೆ ಸಾರ್ವಜನಿಕ ಸಭೆಗಳಲ್ಲಿ. ಹಾಗಾಗಿ ಬಹಳ ದೊಡ್ಡ ವ್ಯಕ್ತಿ. ಭಾರತದ ರಾಜಕಾರಣಕ್ಕೆ ಒಂದು ತಿರುವನ್ನು ಕೊಟ್ಟಂತಹದ್ದು ಇವರು ಕೈಗೊಂಡಂತಹ ಆ ಒಂದು ರಥಯಾತ್ರೆ, ರಾಮ ರಥಯಾತ್ರೆ. ಬಹುಶಃ ಈ ದೇಶ ಅಲ್ಲಿಯವರೆಗೂ ಸಹ ಹಿಂದುತ್ವದ ಸ್ವಾಭಿಮಾನದ ರೈಟ್ ಪರ್ಸನ್ಗೆ ರೈಟ್ ಆದಂತಹ ಒಂದು ಪ್ರಶಸ್ತಿ ಸಿಗ್ತಾ ಇದೆ, ಉನ್ನತ ಗೌರವ ಸಿಗ್ತಾ ಇದೆ ಅನ್ನುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.